ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಈ ದಿನ ಮಧ್ಯಾಹ್ನ 1 ಗಂಟೆ ಒಳಗಾಗಿ ನಿಮಗೆ ಸೆಕೆಂಡ್ ರೌಂಡು ಪ್ರಾವಿಷನಲ್ ರಿಸಲ್ಟ್ ಬರ್ತಾ ಇದೆ. KEAದವರು ಅನೌನ್ಸ್ ಮಾಡ್ತಾ ಇದ್ದಾರೆ ಅವ್ರು ಹೇಳಿರೋ ಶೆಡ್ಯೂಲ್ ಪ್ರಕಾರ. ಸೊ ಸೆಕೆಂಡ್ ರೌಂಡು ಪ್ರಾವಿಷನಲ್ ರಿಸಲ್ಟು 1 ಗಂಟೆ ಒಳಗಡೆ ಕೊಡುವ ಎಲ್ಲ ನಿರೀಕ್ಷೆ ಇದೆ. ಈಗಾಗಲೇ ನಿನ್ನೆ ಅಥವಾ ಸಾಫ್ಟ್ವೇರ್ ರನ್ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಬರ್ತಾ ಇದೆ. ಏನಾದರೂ ಚೇಂಜಸ್ ಇತ್ತು ಅಂತಂದರೆ KE ಪೋರ್ಟಲ್ನಲ್ಲಿ ನೀಡ್ತಾ ಇದ್ದರು. ಸೊ ಇದುವರೆಗೂ ಕೂಡ ಆ ಮಾಹಿತಿಯನ್ನು ಅವರು ಹಂಚಿಕೊಂಡಿಲ್ಲ. ಸೊ ಆದ್ದರಿಂದ ಈ ದಿನ 1 ಗಂಟೆಗೆ ನಾವು ಸೆಕೆಂಡ್ ರೌಂಡು ಪ್ರಾವಿಷನಲ್ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡೋಣ. ಜೊತೆಗೆ ಅಪ್ಗ್ರೇಡೇಷನ್ ಆಗುತ್ತೆ. ಸೊ ಡೋಂಟ್ ವರಿ. ಸೊ ವಿದ್ಯಾರ್ಥಿಗಳೇ, ಯಾವೆಲ್ಲ ಕೋರ್ಸ್ಗಳಿಗೆ ನೀವು ಅಪ್ಲೈ ಮಾಡ್ಕೊಂಡಿದ್ದೀರಿ, ಸ್ಪೆಷಲಿ ನೀಟ್ಗೆ ಸಂಬಂಧಪಟ್ಟಂಥ ಕೋರ್ಸ್ಗಳು, ಮೆಡಿಕಲ್ ಕೋರ್ಸ್ಗಳು, ಡೆಂಟಲ್ಲು ಮತ್ತು ಆಯುರ್ವೇದಿಕ್ ಕೋರ್ಸ್ಗಳು, ಅದರ ಒಟ್ಟಿಗೆ KCETಯ ಇಂಜಿನಿಯರಿಂಗು, ವಿವಿಧ ವೃತ್ತಿಪರ ಕೋರ್ಸ್ಗಳು ಕೂಡ ಖಂಡಿತವಾಗಿ ಅಪ್ಗ್ರೇಡ್ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಟೆಂಟೇಟಿವ್ ರಿಸಲ್ಟ್ ನೀಡಿರೋ ಪ್ರಕಾರ 29/8/2025 ಮಧ್ಯಾಹ್ನ 1 ನಂತರ ನಾವು ಫಲಿತಾಂಶವನ್ನು ತಾತ್ಕಾಲಿಕ ಸೀಟು ಹಂಚಿಕೆ 2ನೇ ಸುತ್ತಿನ ಫಲಿತಾಂಶವನ್ನು ಬಿಡ್ತೀವಿ ಅಂತಕ್ಕಂಥದ್ದು ಗಮನಿಸಿ ವಿದ್ಯಾರ್ಥಿಗಳೇ. ಎಲ್ಲ KCETಯ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಇತ್ಯಾದಿ ಎಲ್ಲ ಕೋರ್ಸ್ಗಳಿಗೂ ಕೂಡ ನಿಮಗೆ ಅಲ್ಲಿ ಚಾಯ್ಸ್ 1 ಮತ್ತು ಚಾಯ್ಸ್ 4 ಮಾತ್ರ ಅವಕಾಶಗಳು ಇರ್ತವೆ. ಈ ಸಾಲಿನ ಸೆಕೆಂಡ್ ರೌಂಡು ಫೈನಲ್ ರಿಸಲ್ಟ್ ಬಂದಾದ ಮೇಲೆ ನಿಮಗೆ ಬದಲಾವಣೆ ಆಗಿರ್ತಕ್ಕಂಥದ್ದು ಚಾಯ್ಸ್ 2, ಚಾಯ್ಸ್ 3 ಇರೋದಿಲ್ಲ. ಸೊ ವಿದ್ಯಾರ್ಥಿಗಳೇ, ಖಂಡಿತವಾಗಿ ಹೋಪ್ ಇಟ್ಕೊಳ್ಳಿ. ಒಳ್ಳೆಯ ಅಪ್ಗ್ರೇಡೇಷನ್ ಸಿಗಲಿಕ್ಕೆ ಅವಕಾಶಗಳು ಇರ್ತವೆ. ಮೆಡಿಕಲ್ನಲ್ಲಿ ಹೆಚ್ಚುವರಿ ಸೀಟ್ ಮ್ಯಾಟ್ರಿಕ್ಸನ್ನು ನಿರೀಕ್ಷೆ ಮಾಡ್ತಾ ಇದ್ವಿ, ಇನ್ನೂ ಬಂದಿಲ್ಲ. ಸೊ ಹಾಗಾಗಿ ನಿಮ್ಗೆ ಇರುವ ಒಂದು ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಏನು ಅಪ್ಗ್ರೇಡೇಷನ್ ಆಗ್ತದೆ ಅದನ್ನು ಮಾತ್ರ ತಾವು ಕಾಣ್ಬೋದು. ನಂತರ ಸೀಟ್ ಮ್ಯಾಟ್ರಿಕ್ಸನ್ನು MCC ಅವರು ಫೈನಲ್ ಮಾಡಿದಾಗ ಅದನ್ನು ಕೂಡ ಆ್ಯಡ್ ಮಾಡಲಿಕ್ಕೆ ಅವಕಾಶಗಳು ಇರ್ತವೆ. ಹೊಸ ಕಾಲೇಜುಗಳು ಬಂದಲ್ಲಿ ಒಂದು ವೇಳೆ ಇರುವ ಕಾಲೇಜುಗಳಲ್ಲಿ ಸೀಟುಗಳು ಹೆಚ್ಚುವರಿ ಆಯಿತು ಅಂತಂದರೆ ಮತ್ತೆ ನಿಮಗೆ ಸೆಕೆಂಡ್ ರೌಂಡ್ನ ಫೈನಲ್ ರಿಸಲ್ಟ್ಗೆ ರೀರನ್ ಮಾಡಿದಾಗ ಆಟೋಮೆಟಿಕ್ ಆಗಿ ಅಲ್ಲಿಗೆ ಸೀಟುಗಳು ನಿಮಗೆ ಅಲರ್ಟ್ ಆಗುವ ಸಂಭವ ಇದ್ದಾವೆ. ಸೊ ಐ ವಿಶ್ ಯು ದ ಗುಡ್ ಲಕ್ ವಿದ್ಯಾರ್ಥಿಗಳೇ. ಡೋಂಟ್ ವರಿ. ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಆಗಿ. ಥ್ಯಾಂಕ್ ಯು ವೆರಿ ಮಚ್.